ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೆಳಕಿನ ಹಬ್ಬ ದೀಪಾವಳಿಗೆ ಬಾಳೆ, ಹೂವು, ಹಣ್ಣು ಹಾಗೂ ಹಸಿರು ಪಟಾಕಿ ಸೇರಿದಂತೆ ವಿವಿಧ ವಸ್ತುಗಳ ಖರೀದಿ ಭರಾಟೆ ಜೋರಾಗಿದೆ. ದೇವರಾಜ ಮಾರುಕಟ್ಟೆ ಹಾಗೂ ಜನನಿಬಿಡ ಪ್ರದೇಶದಲ್ಲಿ ದೀಪಾವಳಿ ಹಬ್ಬದ ಆಚರಣೆಗೆ ಸಾಮಗ್ರಿಗಳ ಖರೀದಿಯಲ್ಲಿ ಜನರು ನಿರತರಾಗಿದ್ದರು. ಗ್ರಾಹಕರಾದ ನಾರಾಯಣ ಮೊಮ್ಮಕ್ಕಳಿಗೆ ಹಸಿರು ಪಟಾಕಿ ಖರೀದಿ ಮಾಡಿದ್ದು ಇದರಿಂದ ಪರಿಸರಕ್ಕೂ ಹಾನಿಯಾಗುವುದಿಲ್ಲ ಎಂದು ಹೇಳಿದರು. ಪಟಾಕಿನೇ ಹೊಡೆದು ಹಬ್ಬ ಆಚರಣೆ ಮಾಡಬೇಕು, ಪರಿಸರ ಉಳಿಸಬೇಕಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಹಸಿರು ಪಟಾಕಿ ತಗೋಬೇಕಾಗಿದೆ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ, ಮುಖ್ಯವಾಗಿ ಹಸಿರು ಪಟಾಕಿನ ಪರ್ಚೇಸ್ ಮಾಡಿ ಹಬ್ಬ ಆಚರಣೆ ಮಾಡಬೇಕಂತ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇನ್ನೋರ್ವ ಗ್ರಾಹಕರಾದ ಸರಿತಾ ರಾವತ್ ಈ ವರ್ಷ ದೀಪಾವಳಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲು ಪಟಾಕಿಗಳನ್ನು ಖರೀದಿ ಮಾಡಲಾಗುತ್ತದೆ. अच्छा छोटा छोटा है, बड़ा नहीं है ज्यादा पटाखे। ये पूरा इसमें 60 आइटम है, क्या क्या है मालूम नहीं उसके अंदर, अभी घर पे जाके देखना है. ಪಟಾಕಿ ವರ್ತಕರ ಸಂಘದ ಉಪಾಧ್ಯಕ್ಷ ಶರತ್ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ಅನ್ವಯ ಪರಿಸರಕ್ಕೆ ಪೂರಕವಾದ ಹಾಗೂ ಶಬ್ದರಹಿತವಾದ ಪಟಾಕಿಗಳನ್ನು ಮಾರಾಟ ಮಾಡಲಾಗುತ್ತದೆ. ಇದರಿಂದ ಪರಿಸರಕ್ಕೂ ಹಾನಿಯಾಗುವುದಿಲ್ಲ. ಪಟಾಕಿ ಹಚ್ಚುವ ಮಕ್ಕಳಿಗೆ ತೊಂದರೆಯಾಗದಂತೆ ಹಸಿರು ಪಟಾಕಿಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದರು. ಪಟಾಕಿಗಳ ಬಗ್ಗೆ ನಮ್ಮ ಹತ್ರ ನೂರಾರು ವೆರೈಟಿಗಳಿದಾವೆ. ಕಲರ್ಫುಲ್ ಪಟಾಕಿ ಇದಾವೆ, ಸೌಂಡ್ಲೆಸ್ ಪಟಾಕಿಗಳಿದಾವೆ. ಮಕ್ಕಳಿಗೆ ಇಂದ ಹಿಡಿದು ದೊಡ್ಡವರು ಹೊಡೆಯೋವರೆಗೂ ಎಲ್ಲ ವೆರೈಟೀಸ್ ಪಟಾಕಿಗಳನ್ನ ಮತ್ತೆ ವಿಶೇಷವಾಗಿ ಫ್ಯಾನ್ಸಿ ಪಟಾಕಿಗಳನ್ನೆಲ್ಲ ನಾವು ತರಿಸಿದ್ದೀವಿ.